ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಬೈ ಎಲೆಕ್ಷನ್ ನ ಕಾವು ಜೋರಾಗಿದೆ. ದಾವಣಗೆರೆ ಕಡೆ ಈಗ ಸದ್ಯಕ್ಕೆ ಹೋಗೋಣ. ಸಮಯ 1 ಗಂಟೆ ಆಗ್ತಾ ಬಂತು. ದಾವಣಗೆರೆಯಲ್ಲಿ ರಣ ಪಾಲಿಟಿಕ್ಸ್ ನ ಒಂದು ಕಣವನ್ನ ನಾವು ಗಮನಿಸಬಹುದು. ಕಾಂಗ್ರೆಸ್ ಬಿಜೆಪಿ ನಡುವೆ ಭಾರಿ ಫೈಟ್ ಶುರುವಾಗಿದೆ. ಈಗ ಮೆರವಣಿಗೆ ಆರಂಭ ಆಗಿದೆ ಎರಡೂ ಕಡೆ. ಮೆರವಣಿಗೆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಮುಖಿ ಆಗಿದೆ. ದಾವಣಗೆರೆ ದಕ್ಷಿಣ ಭಾಗದ ದುರ್ಗಾಂಬಿಕಾ ದೇವಾಲಯದ ಬಳಿ ಎರಡೂ ಪಕ್ಷದ ಕಾರ್ಯಕರ್ತರು ಫೇಸ್ ಟು ಫೇಸ್ ಎದುರಿಸುವ ಪರಿಸ್ಥಿತಿ ಬಂತು. ಆಗ ಪರಸ್ಪರ ಘೋಷಣೆಗಳನ್ನ ಕೂಗಿಕೊಂಡಿದ್ದಾರೆ ಎರಡೂ ಪಕ್ಷದವರು, ಬಿಜೆಪಿ ಮತ್ತು ಕಾಂಗ್ರೆಸ್. ಬಿಜೆಪಿಯವರು ಮೋದಿ ಪರ ಜೈ ಅಂದ್ರೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೆ, ಕಾಂಗ್ರೆಸ್ನವರು ಬಾವುಟ ಹಾರಿಸೋದ್ರ ಮುಖಾಂತರ ಅಭ್ಯರ್ಥಿಯ ಫೋಟೋವನ್ನ ಅಂದ್ರೆ ಸಮರ್ಥ ಶಾಮನೂರು ಫೋಟೋವನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರ ಇಬ್ರು ನಾವೇನ್ ಕಡಿಮೆ ಇಲ್ಲ ಅಂತ ಇಬ್ರು ಪಕ್ಷದ ಕಾರ್ಯಕರ್ತರು, ಎರಡು ಕಡೆಯ ಕಾರ್ಯಕರ್ತರು ಫೋಟೋಗಳನ್ನ ಜೈಕಾರಗಳನ್ನ ಕೂಗಿದ್ರು. ಬಟ್ ಸಮಸ್ಯೆ ಇದಲ್ಲ, ಎರಡೂ ಕಡೆಯವ್ರನ್ನ ಕಂಟ್ರೋಲ್ ಮಾಡಕ್ಕೆ ಪೊಲೀಸರು ಸುಸ್ತಾಗಿ ಹೋಗ್ಬಿಟ್ರು, ಹೈರಾಣಾಗಿ ಹೋಗ್ಬಿಟ್ರು. ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಬೈ ಎಲೆಕ್ಷನ್ ನ ಕಾವು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅನೌನ್ಸ್ ಆಯಿತು. ಉಪಚುನಾವಣಾ ಕಣದಲ್ಲಿ ನಿನ್ನೆ ಕಾಂಗ್ರೆಸ್ನವ್ರಿಗೂ ಕೂಡ ಬಿ ಫಾರ್ಮ್ ಸಿಕ್ತು. ಸಮರ್ಥ ಶಾಮನೂರ್ಗೆ ಬಿಜೆಪಿಯವರು ಯಡಿಯೂರಪ್ಪ ಮತ್ತು ಉಳಿದಂತಹ ನಾಯಕರ ನೇತೃತ್ವದಲ್ಲಿ ಹೋಗಿ ಬಿ ಫಾರ್ಮ್ ಮತ್ತು ನಾಮಿನೇಷನ್ ಕೊಟ್ಟು ಬಂದ್ರೆ, ಕಾಂಗ್ರೆಸ್ನವರು ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೋಗಿದ್ರು. ಈಗ ಮೆರವಣಿಗೆಯ ಸಮಯ. ಸೂರ್ಯ ನೆತ್ತಿ ಸುಡ್ತಾ ಇದ್ದಾನೆ. ಆ ಸುಡುವ ಬಿಸಿಲಿನಲ್ಲಿ ಎರಡೂ ಪಕ್ಷದವರು ಕೂಡ ನೋಡಿ, ಅಲ್ಲಿ ಈ ಕಡೆ ಕಮಲ, ಆ ಕಡೆ ಹಸ್ತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಮಲ್ಲಿಕಾರ್ಜುನ್ ನೀಡ್ತಾರೆ. ಮಲ್ಲಿಕಾರ್ಜುನ್, ಸೂರ್ಯ ನೆತ್ತಿ ಸುಡ್ತಾ ಇದ್ದಾನೆ, ಇದರ ನಡುವೆ ಮೋದಿ ಅನ್ನೋ ಘೋಷವಾಕ್ಯಗಳು, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಬಾವುಟ ಹೆಂಗ್ ಸೌಂಡ್ ಮಾಡ್ತಾ ಇದೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ. ಸದ್ಯದ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಕೊಡೋದಾದ್ರೆ ನೀವು. ವಿಜಯ್, ಈಗಾಗಲೇ ಇದು ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಂಡು ಬಂದಿರತಕ್ಕಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನದಿಂದ ಮೆರವಣಿಗೆ ಅದ್ದೂರಿಯಾಗಿ ಬರ್ತಿರ್ತಕ್ಕಂಥದ್ದು. ಅದ್ರಲ್ಲಿ ಪ್ರಮುಖವಾಗಿ ಏನು ಶ್ರೀನಿವಾಸ್ ದಾಸ್ತಿರಪ್ಪ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಏನಿದ್ರೆ ಅವರ ಪರವಾಗಿ ಯಡಿಯೂರಪ್ಪನವರು ಬೆಂಬಲವಾಗಿ ನಿಂತ್ಕೊಂಡಿದ್ರು. ರಾಜ್ಯ ನಾಯಕರು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ರೆ. ಇತ್ತ ಶಾಮನೂರು ಸಮರ್ಥ ಪರವಾಗಿ ಸಿಎಂ ಮತ್ತೆ ಡಿಸಿಎಂ ಮತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಈಗಾಗಲೇ ಸಂಪೂರ್ಣವಾಗಿ ಬೆನ್ನಿಗೆ ನಿಂತು ಅವರೀಗ ಚುನಾವಣಾ ಕಣದಲ್ಲಿ ನಿಂತಿರ್ತಕ್ಕಂಥದ್ದು. ಈಗಾಗಲೇ ಶಾಮನೂರು ಸಮರ್ಥ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಜೊತೆಗೂಡಿ ಸಿಎಂ ಮತ್ತು ಡಿಸಿಎಂ ಜೊತೆ ಒಂದು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಈಗ ಮೆರವಣಿಗೆಯಲ್ಲಿ ಭಾಗವಹಿಸುವುದೊಂದೇ ಬಾಕಿ. ಯಾಕಂತಂದ್ರೆ ಒಂದು ಕಡೆಗೆ ಬಂಡಾಯದ ಬಿಸಿ ಏರ್ತಾ ಇದ್ರೆ, ಮತ್ತೊಂದು ಕಡೆಗೆ ಸಿಎಂ ಬಂದು ಎಲ್ಲಾ ರೀತಿಯಾದಂತಹ ನಾವು ಶಮನವನ್ನು ಮಾಡ್ತೀವಿ, ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ನಾವು ಆಸ್ಪದವನ್ನು ಕೊಡಲ್ಲ, ನಾವು ಈ ಬಾರಿ ಕಾಂಗ್ರೆಸ್ ಇಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಸಿ. ಯಾಕಂತಂದ್ರೆ ಪ್ರತಿ ಹಂತದಲ್ಲೂ ಕೂಡ ಅಂದ್ರೆ ಸುಮಾರು 4 ಚುನಾವಣೆ ಆಗ್ತವೆ ದಾವಣಗೆರೆ ದಕ್ಷಿಣದಲ್ಲಿ. 4 ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಜಯಬೇರಿ ಬರ್ತದೆ. ಕೆಲವೊಂದು ಗೊಂದಲ ಇದ್ದಾವೆ, ಆ ಗೊಂದಲವನ್ನು ನಾವು ಬಗೆಹರಿಸ್ತೀವಿ ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ನಾವು ಬಿಜೆಪಿಗೆ ಬಿಟ್ಕೊಡುವಂತಹ ಪ್ರಮೇಯನೇ ನಮ್ಮಲ್ಲಿರಲ್ಲ. ಹಾಗಾಗಿ ಈ ಸತಿ ಕೂಡ ಕಾಂಗ್ರೆಸ್ ಬಂದೇ ಬರುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರೆ, ಅದೇ ರೀತಿಯಾಗಿ ಈಗಲೂ ಕೂಡ ಮೆರವಣಿಗೆ ಮುಂದುವರೆಸಿರ್ತಕ್ಕಂಥದ್ದು. ಈಗಾಗಲೇ ಚಾಮರಾಜನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಅಂದ್ರೆ ದಾವಣಗೆರೆ ದುಗ್ಗಮ್ಮ ದೇವಸ್ಥಾನದಿಂದ ಹೊಂಡ ಸರ್ಕಲ್ ಮತ್ತೆ ಚಾಮರಾಜಪೇಟೆ ಈ ಭಾಗದಲ್ಲಿ ಈಗಾಗಲೇ ಮೆರವಣಿಗೆ ಸಾಕ್ಷಿ ಇರ್ತಕ್ಕಂಥದ್ದು. ವಿದ್ಯಾ, ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ನ ಧೀಮಂತ ಲೀಡರ್ಸ್ಗಳು, ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಿಜೆಪಿಯ ಪ್ರಮುಖ ನಾಯಕರುಗಳು ಯಾರೆಲ್ಲ ಇದ್ದಾರೆ ಸದ್ಯದಲ್ಲಿ? ಸದ್ಯದ ಮಟ್ಟಿಗೆ ಬಿಜೆಪಿ ಪರವಾಗಿ ಶ್ರೀನಿವಾಸ್ ದಾಸ್ತಿರಪ್ಪ ಪರವಾಗಿ ಯಡಿಯೂರಪ್ಪ ಸೇರಿದಂತೆ ಸಿ.ಟಿ. ರವಿ ಅವರು ಪ್ರಮುಖವಾಗಿ ಸೇರ್ಕೊಂಡಿದ್ರೆ, ಅದರಲ್ಲೂ ದಾವಣಗೆರೆಯ ಪ್ರಮುಖ ಮಾಜಿ ಸಂಸದರಾಗಿರ್ತಕ್ಕಂಥ ಜಿ.ಎಂ. ಸಿದ್ದೇಶ್ವರ ಅವರು ಭಾಗವಹಿಸಿದ್ರೆ, ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿದಂತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಇದಕ್ಕೆ ಒಂದು ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಡೀಟೇಲ್